ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಕಾಲಕಾಮರ ನಾಶಗೈದಿರುವಂಥ ಮಹಾಶಕ್ತಿಗೆ ಶರಣು. ಹಾಲಾಹಲವನ್ನು ಸ್ವೀಕರಿಸಿರುವಂತಹ ನೀಲಕಂಠಗೆ ಶರಣು. ಮೇಲಾಗಿ ಹುಬ್ಬಳ್ಳಿಪುರದಲ್ಲಿ ಇರುವ ಪರಮಜ್ಯೋತಿಗೆ ಶರಣು ಅಂಥೇಳಿ ಸದ್ಗುರು ಸಿದ್ಧಾರೂಢರನ್ನು ಭಕ್ತರು ಬಹಳ ಸುಂದರವಾಗಿ ಹಾಡಿ ಹೊಗಳಿದರು. ಸಿದ್ಧಾರೂಢರಂದ್ರೆ ಪ್ರತ್ಯಕ್ಷ ಪರಮೇಶ್ವರರು. ತಾವ ಸ್ವತಃ ಪರಮೇಶ್ವರರಾದರು. ಹುಬ್ಬಳ್ಳಿಯನ್ನು ಕೈಲಾಸವನ್ನಾಗಿಸಿದರು. ಬಂದ ಭಕ್ತರೆಲ್ಲರನ್ನೂ ಸಹಿತ ಹರಸಿ ಉದ್ಧರಿಸಿದರು. ಯಾರು ಯಾವ ತೊಂದರೆಯನ್ನು ಅವರ ಮುಂದೆ ವ್ಯಕ್ತಪಡಿಸಿದರೂ ಸಹಿತ ಮನಸಾರೆ ಅವರನ್ನು ಹರಸಿ ಅವರನ್ನು ಕಷ್ಟಗಳಿಂದ ಪಾರು ಮಾಡಿ ಅವರಿಗೆ ಆತ್ಮಜ್ಞಾನವನ್ನು ಬೋಧಿಸಿ ಅವರನ್ನು ಮುಕ್ತಾತ್ಮರನ್ನಾಗಿ ಮಾಡಿದಂತಹ ಪರಮಾತ್ಮರು ಸಿದ್ಧಾರೂಢರು. ಇಂತಹ ಸಿದ್ಧಾರೂಢ ಸದ್ಗುರುಗಳನ್ನು ಪಡೆದಂಥ ನಾವು ಎಷ್ಟು ಪುಣ್ಯವಂತರು, ಎಷ್ಟೊಂದು ಭಾಗ್ಯವಂತರು ಅಂತ. ಭಕ್ತರು ಅನೇಕ ರೀತಿಯಿಂದ ಸಿದ್ಧಾರೂಢ ಮಹಾತ್ಮರನ್ನು ಛಳನ ಮಾಡಿದರು. ಯಾವ ತೊಂದರೆಯನ್ನು ತಮ್ಮ ಭಕ್ತರ ಪಟ್ಟರೂ ಸಹಿತ ಅದನ್ನು ಪ್ರೀತಿಯಿಂದ ಸ್ವೀಕರಿಸಿದಂತಹ ಪರಮಾತ್ಮರು ಸದ್ಗುರು ಸಿದ್ಧಾರೂಢರು. ಅವರು ಯಾರನ್ನೂ ಸಹಿತ ಶಪಿಸಲಿಲ್ಲ, ಯಾರ ಮೇಲೂ ಸಹಿತ ಸಿಟ್ಟಿಗೇಳಲಿಲ್ಲ, ಯಾವ ವಿಷಯವನ್ನೂ ಕುರಿತು ಕೆಟ್ಟ ವಿಚಾರ ಮಾಡಲಿಲ್ಲ. ಏನಾದರೂ ಸಹಿತ ತನ್ನ ಒಳ್ಳೆಯದಕ್ಕನ ಆಗ್ಯದ ಅಂಥೇಳಿ ತಿಳ್ಕೊತಿದ್ರು ಅವರು. ಸಿದ್ಧಾರೂಢರ ಒಂದು ಜೀವನ ಚರಿತ್ರವನ್ನು ನಾವು ಭಕ್ತಿಯಿಂದ ನೋಡಿದ್ದನಾದ್ರೆ ನಮ್ಮೆಲ್ಲರಿಗೂ ಒಂದು ಪಾಠ ಏನಂದ್ರೆ, ಎಂತಹ ಕಷ್ಟ ಬಂದ್ರೂ ಸಹಿತ, ಜೀವನದಲ್ಲಿ ಎಂತಹ ದುರವಸ್ಥೆ ಪ್ರಾಪ್ತವಾದ್ರೂ ಸಹಿತ ಅದರಿಂದ ಮನಸ್ಸಿಗೆ ಬೇಜಾರು ಮಾಡಿಕೊಳ್ಳಾರ್ದ ಇದು ನನ್ನ ಉದ್ಧಾರಕ್ಕಾಗಿನ ಬಂದೈತಿ, ಇದು ನನ್ನ ಪ್ರಾರಬ್ಧವನ್ನು ಕಳೆಯಕತ್ತೈತಿ, ಇದು ನನ್ನನ್ನು ಸ್ವಚ್ಛ ಮಾಡಾಕತ್ತೈತಿ, ಇಷ್ಟ ಮನುಷ್ಯನೊಳಗೆ ಗಟ್ಟಿ ಮಾಡಿಕೊಳ್ಳುವಂಥ ಭಾವ ಅಪ್ಪನ ಚರಿತ್ರವನ್ನು ಭಕ್ತಿಯಿಂದ ಹೇಳಿದವರಿಗೆ ಕೇಳಿದವರಿಗೆ ಸ್ವಲ್ಪ ಆದರೂ ಮೂಡ್ತೈತಿ ಈ ಭಾವ. ನಾವೆಲ್ಲ ಸಾಮಾನ್ಯರು ಏನು ಮಾಡ್ತಿರ್ತೀವಂದ್ರೆ, ಸುಖ ಬಂತಪ್ಪ ಅಂದ್ರೆ ಭಾಳ ಸಂತೋಷಪಟ್ಟು ಅಹಂಕಾರನೂ ಬರ್ತೈತಿ, ಮತ್ತು ದುಃಖ ಬಂತಪ್ಪ ಅಂದ್ರೆ ಭಾಳ ದುಃಖ ಮಾಡಿಕೊಂಡು ಜೀವನದಲ್ಲಿ ಜಿಗುಪ್ಸೆನೂ ಹುಟ್ಟತೈತಿ. ದುಃಖ ಬಂದ ಕೂಡಲೇ ಬದುಕಬಾರ್ದಪ್ಪ ಅಂತ ಅನಿಸ್ಬಿಡ್ತೈತಿ. ಸುಖ ಬಂದ ಕೂಡಲೇ ನಾ ಸಾಯೋದನ್ನ ಇಲ್ಲ ಅಂತ ನಮಗನ್ನಿಸ್ತೈತಿ. ಶ್ರೀಮಂತರನ್ನು, ಅಧಿಕಾರಿಗಳನ್ನು ನೋಡ್ಬೇಕು ನೀವು. ಅವರ ದರ್ಪ ಹೆಂಗಿರ್ತೈತಿ ಅಂದ್ರೆ, ಅವ್ರಿಗೆ ಯಾರೂ ಕಾಣೋದಲ್ರಿ ಕಣ್ಣಾಗ. ಅವ್ರು ಮಾಡಿದ್ದನ ಖರೆ, ಅವ್ರು ಅಂದಿದ್ದನ ಖರೆ. ಅವ್ರೇನು ತಿಳ್ಕೊಂಡಿರ್ತಾರಂದ್ರೆ, ನಮ್ಮ ಹತ್ರ ಇರುವಂತಹ ದುಡ್ಡು, ನಮ್ಮ ಹತ್ರ ಇರುವಂಥ ಅಧಿಕಾರ ಶಾಶ್ವತವಾಗಿ ಉಳಿತೈತಿ, ಅದರಿಂದ ನಮಗೆ ಮುಪ್ಪನು ಬರೋದಿಲ್ಲ, ನಮಗೆ ಸಾವೂ ಬರೋದಿಲ್ಲ ಅಂತ ಅವ್ರ ತಲೆಯಾಗಿರ್ತೈತೆ ಅಷ್ಟೇ. ಅದು ಮತ್ತು ಜೀವನದೊಳಗೆ ದುಃಖವನ್ನು ಅನುಭವಿಸಿದಂಥ ವ್ಯಕ್ತಿಗೆ ನಮ್ರನಾಗಿನ ಉಳಿದು ಬಿಡ್ತಾನೆ ನಾವು. ಯಾಕಂದ್ರೆ ಏನು ಮಾಡಿದ್ರೂ ಸಹಿತ ಜೀವನದಲ್ಲಿ ದುಃಖ ತಪ್ಪಿದ್ದಲ್ಲ. ಒಂದಿಲ್ಲ ಒಂದು ದಿವಸ ಎಲ್ಲ ಇದನ್ನು ಬಿಟ್ಟು ಹೋಗ್ತಾನೆ ಅಂತ ಹೇಳಿಕಾರ ಅವನ ಮನಸ್ಸಿನೊಳಗೆ ದೃಢ ಮಾಡಿಕೊಂಡು ಅವೇನು ಮಾಡ್ತಾನಂದ್ರೆ ನಿರ್ಲಿಪ್ತ ಭಾವವನ್ನು ತನ್ನ ಜೀವನದೊಳಗೆ ಅಳವಡಿಸ್ಕೊಳ್ತಾನೆ. ನಿರ್ಲಿಪ್ತ ಭಾವ ಐತಿಲ್ಲ, ಇದು ಮೋಕ್ಷದ ಕಡೆ ಹೋಗಕ್ಕೆ ಒಂದು ಮೆಟ್ಲು ಇದ್ದಂಗೆ ರೀ.
ಬಂತ ಬರಲಿ, ಹೋತ ಹೋಗಲಿ. ನನ್ನ ಪ್ರಾರಬ್ಧ ಬಂದಿತ್ತು, ನನ್ನ ಪ್ರಾರಬ್ಧದಿಂದನ ಹೋತು. ಇದಕ್ಕೆ ಬೇರೆ ಯಾರೂ ಕಾರಣರಲ್ಲ. ನಾ ಯಾವುದೋ ಜನ್ಮದೊಳಗೆ ಮಾಡಿದಂಥ ಕರ್ಮದ ಫಲ ನಾ ಈ ಜನ್ಮದೊಳಗೆ ಅನುಭವಿಸಕತ್ತೀನಿ ಅಂತ ಯಾರು ತಿಳ್ಕೊಂಡು ಶಾಂತ ಚಿತ್ತರಾಗಿರ್ತಾರೆ ಅವರು ಏನು ಮಾಡ್ತಾರಂದ್ರೆ ಜೀವನದೊಳಗೆ ಒಂದಿಲ್ಲ ಒಂದು ದಿವಸ ತಮ್ಮ ಮೂಲ ಗುರಿ ಅಂದ್ರೆ ಮೋಕ್ಷವನ್ನು ಹೊಂದುತ್ತಾರೆ. ಇದನ್ನು ಸಿದ್ಧಾರೂಢಪ್ಪಗಳು ತಮ್ಮ ಜೀವನ ಪರ್ಯಂತರವಾಗಿ ಭಕ್ತರಿಗೆ ಬೋಧನೆಯನ್ನು ಮಾಡ್ಕೋತ ಬಂದರು. ಬಯಲ ಅತಿಥಿ ಎನ್ನುವಂತಹ ಸಿದ್ಧಾರೂಢರ ಕುರಿತಾದಂಥ ಕಾದಂಬರಿ ರೂಪದ ಒಂದು ಪವಿತ್ರವಾದ ಗ್ರಂಥ. ಶಾಂತಲಾ ಯೋಗೀಶ್ ಯಡ್ರಾವಿಯವರು ಇದನ್ನು ಬಹಳ ಸುಂದರವಾಗಿ ಬರೆದರು. ಇದರೊಳಗೆ ಇವತ್ತು ನಾವು 56ನೇ ಭಾಗವನ್ನು ನೋಡೋದು. ಹಿಂದಿನ ಅಧ್ಯಾಯದೊಳಗೆ ಸಿದ್ಧಾರೂಢರನ್ನು ಭಕ್ತರು ಯಾವ ರೀತಿಯಾಗಿ ಕಾಡಿದರು, ಅವ್ರಿಗೆ ಎಷ್ಟು ಉಪಟಳವನ್ನು ಮಾಡಿದರು, ಅವರನ್ನು ಕವದಿ ಮಟ್ಟಕ್ಕೆ ಕರ್ಕೊಂಡು ಹೋಗಿ ಹೊಡೆಯೋಕೆ ಪ್ರಯತ್ನ ಪಟ್ಟರು. ಅಷ್ಟಾದ್ರೂ ಸಹಿತ ಆ ಕೆಟ್ಟ ಮನಸ್ಸಿನ ಜನರ ಕೇಡ ಬುದ್ಧಿ ಹೋಗಲಿಲ್ಲ. ಹೆಂಗಾದರೂ ಮಾಡಿ ಸಿದ್ಧಾರೂಢರನ್ನು ಮುಗಿಸ್ಬಿಡ್ಬೇಕು, ಅವರು ಇಲ್ಲದಂಗನ ಮಾಡಬೇಕು ಅಂತ ಹೇಳಿ ಕೆಲವು ಜನ ವಿಚಾರ ಮಾಡಿ ಸಿದ್ಧಾರೂಢರಿಗೆ ವಿಷಪ್ರಾಶನವನ್ನು ಮಾಡಿಸಿದಂತಹ ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಒಮ್ಮೊಮ್ಮೆ ಎಷ್ಟು ದುಃಖ ಅನಿಸ್ತೈತೆ ನೋಡ್ರಿ. ಯಾವ ಸಮಾಜವನ್ನು ಉದ್ಧರಿಸಬೇಕು, ಯಾವ ಜನರಿಗೆ ನಿಜವಾದ ಸುಖವನ್ನು ತೋರಿಸಬೇಕು, ಯಾವ ಜನರಿಗೆ ನೀವು ಮನುಷ್ಯರಲ್ಲಪ್ಪ, ನೀವು ದೇವರು, ನೀವು ದುಃಖಿಗಳಲ್ಲಪ್ಪ, ಆನಂದ ಸ್ವರೂಪರು ಅಂತ ಹೇಳಕತ್ತಾರೆ ಅದ ಸಮಾಜದವರು. ಅದ ಆ ಮಹಾತ್ಮನ ಸಂಪರ್ಕಕ್ಕೆ ಬಂದಂಥವರು ಅವರನ್ನು ಮುಗಿಸ್ಬೇಕು ಅನ್ನುವಂಥ ಭಾವವನ್ನು ತಂದರು. ಅಂದಮೇಲೆ ಪ್ರಾರಬ್ಧ ಎಷ್ಟು ಕೆಟ್ಟ ಇರ್ತೈತಿ ನಾವು ವಿಚಾರ ಮಾಡಬೇಕು. ಯಾವ ಸಿದ್ಧಾರೂಢರು ಜಗತ್ತು ಉದ್ಧರಿಸಬೇಕಂಥೇಳಿ ಬಂದರು, ಅವರನ್ನು ಮುಗಿಸ್ಬೇಕು ಅಂಥೇಳಿ ಮಾತಾಡ್ತಾರೆ. ಅಂದಮೇಲೆ ಎಷ್ಟು ಕೆಟ್ಟೈತಿ ಸಮಾಜ ಅಂತ. ಅಂಥ ಪರಮಾತ್ಮನನ್ನು ಎಷ್ಟು ವರ್ಷದ ತಪಸ್ಸಿನ ಫಲವಾಗಿ ಪಡೆದಿದ್ರೂ ಸಹಿತ ಅವನನ್ನು ತಿಳ್ಕೊಲಿಲ್ಲಪ್ಪ, ತಿಳ್ಕೊಲಿಲ್ಲ. ಇದನ್ನೆಲ್ಲ ಓದುವಾಗ, ಕೇಳುವಾಗ, ಹೇಳುವಾಗ ಭಾಳ ದುಃಖ ಆಗ್ತೈತಿ. ಏನು ಮಾಡೋದು? ನಾವು ಅಂಥ ಜ್ಞಾನಿಗಳಲ್ಲ, ಅಜ್ಞಾನಿ ಸಾಮಾನ್ಯರ ಹಂಗೆ ದುಃಖ ಆಗ್ತೈತಿ. ಏನು ಮಾಡೋದು? ಯಾವ ಮಹಾತ್ಮನ ಗುಣಗಾನವನ್ನು ಮಾಡ್ಕೋತ ಸುಮ್ಮನೆ ನನ್ನ ಜೀವನ ಸಾಗಿಸ್ಕೊಂತ ಹೊಂಟೇನಿ. ಅಂತಹ ಮಹಾತ್ಮಗ ಸಮಾಜ ಕೊಟ್ಟಿರುವಂತಹ ದುಃಖವನ್ನು ಹೇಳಬೇಕಾದ್ರೆ ಹೊಟ್ಟೆಯಾಗ ಸಂಕಟಾಗ್ತೈತಿ. ಸಿದ್ಧರೆಂದರೆ ಸಂತಾಪಗೊಳ್ಳುವ ಇನ್ನೂ ಕೆಲ ಜನರಿಗೆ ಈ ಸಲವೂ ನಿರಾಶೆಯಾಯಿತು. ಅವರು ಪುನಃ ವಿಚಾರಿಸಿದರು. ಬೇರೊಂದು ಉಪಾಯಕ್ಕೆ ಹೊಂಚು ಹಾಕಿ ಒಬ್ಬ ಮುದುಕಿಯನ್ನು ಹಿಡಿದು ತಂದರು.
ಏನವ ಒಂದು ದೊಡ್ಡ ಕೆಲಸ ಮಾಡಬೇಕು, ನಿನಗೆ ಬೇಕಾದಷ್ಟು ದುಡ್ಡು ಕೊಡ್ತೇವೆ, ಕೆಲಸ ಆಗ್ಬೇಕಷ್ಟ ಅಂತಂದರು. ಹಣ ಅಂದ್ರೆ ಹೆಣನೂ ಬಾಯಿ ಬಿಡ್ತೈತಿ ಅಂತ ಹೇಳ್ಯಾರ, ಸಮಾಜನ ಹೇಳತೈತಿ. ದರಿದ್ರಳಾದಂತಹ ಮುದುಕಿ ಬಾಯಿ ತೆಗದ್ರಿ, ಯಾವ ಕೆಲಸ ಹೇಳ್ರಿ ನಾ ಮಾಡ್ತೀನಿ ಅಂತಂದ್ಲು. ಭಾಳ ಗುಟ್ಟಾಗಿ ಮಾಡ್ಬೇಕಿದನ್ನು ತಿಳಿತೇನೆ, ಸ್ವಲ್ಪ ಸುಳಿವನು ಸಹಿತ ಸಿಕ್ಕರೆ ಕೆಲಸ ಕೆಟ್ಟ ಹೊಕ್ಕತಿ. ಮುದುಕಿ ಹೇಳ್ತಾಳ, ಬುದ್ಧಿ ಗುಟ್ಟಾಗಿನ ಮಾಡ್ತೀನಿ ಅಂಥೇಳಿ ಮಾತು ಕೊಟ್ಲು. ಇವತ್ತಿನ ಮಠನೂ ಸಹಿತ ನಾ ಯಾವ ಕೆಲಸವನ್ನು ಕೆಡಿಸಿಲ್ಲ ಅಂದ್ಲು. ಸರಿ, ಹಾಗಾದ್ರೆ ನೋಡು, ಅತೀ ತೀಕ್ಷ್ಣ ವಿಷ ತಯಾರು ಮಾಡಿ ಸಿದ್ಧನಿಗೆ ಹಾಕಬೇಕು. ಹಾಕಿದ ತಕ್ಷಣ ಅವನು ಸತ್ತಿರಬೇಕು. ಈ ಸುದ್ದಿ ನೀ ಯಾರ್ಯಾರೇ ಹೇಳಿದೆ ಅಂದ್ರೆ ನಿನ್ನ ಕತೆ ಮುಗೀತಂತ ಹೇಳಿ ತಿಳ್ಕೊ. ಇದೋ ಹಿಡಿ ಅಂಥೇಳಿ ಆಕೆ ಕೈಯಾಗ ದುಡ್ಡು ಕೊಟ್ಟರು, ಬಂಗಾರದ ಬಳೆಗಳನ್ನು ಕೊಟ್ಟರು. ಜೀವನದೊಳಗೆ ಅಷ್ಟು ದುಡ್ಡನ್ನು ಕಂಡಿರ್ಕಿಲ್ಲ ಆ ಮುದುಕಿ. ನೋಡ್ರಿ ಎಂಥ ಪಾಪಿಗಳು ಏನು ಹೇಳ್ತಾರಂದ್ರೆ, ಎಷ್ಟು ತೀಕ್ಷ್ಣ ಇರಬೇಕಂದ್ರೆ ತಿಂದು ಕೂಡಲೇ ಸತ್ತಿರ್ಬೇಕವ. ಅಂಥ ತೀಕ್ಷ್ಣವಾದಂಥ ವಿಷಯವನ್ನು ತಯಾರು ಮಾಡು. ಅಷ್ಟೊಂದು ಹಣವನ್ನು ವೃದ್ಧಿ ತನ್ನ ಜೀವನದಲ್ಲಿಯೇ ಕಂಡಿರಲಿಲ್ಲ. ಕಂಪಿಸುವ ಕೈಗಳಿಂದ ಹಣ ಪಡೆದು ಮನೆಗೆ ನಡೆದಳು. ಶರೀರ ಕೈಯ ಏನೋ ಆ ದುಡ್ಡು ಇಸ್ಕೊಳಕತ್ತೈತಿ, ಅದರ ಒಳಗಿನ ಆತ್ಮ ಭಯ ಪಡಕತ್ತೈತಿ. ಕೈ ನಡಗಾಕತ್ತಾವ, ಆದರೂ ಸಹಿತ ಇಸ್ಕೊಂಡಾಳ. ದಿನ ಬೇರೆ ಬೇರೆ ವಿಷ ತಯಾರು ಮಾಡಕತ್ತಾಳ. ಬೆಕ್ಕು ನಾಯಿಗಳಿಗೆ ಹಾಕಿ ನೋಡಕತ್ತಾಳ. ಅವ ಸಾಯಲಿಲ್ಲ. ಒಂದು ದಿನ ಅತ್ಯಂತ ತೀಕ್ಷ್ಣವಾದಂಥ ವಿಷಯವನ್ನು ತಂದು ಅನ್ನದೊಳಗೆ ಕಲಿಸಿ ಒಂದು ನಾಯಿಗೆ ಹಾಕಿದ್ಲು. ಹಸಿದಂಥ ನಾಯಿ ಗಬ ತಿಂದು ಕ್ಯಾರ ತಕ್ಷಣ ನೆಲಕ್ಕುರುಳಿ ಮಿಗಿ ಒದ್ದಾಡಿ ಸತ್ತು ಹೋತು. ಮುದುಕಿಗೆ ಭಾಳ ಆನಂದ ಆತು. ಕೂಗಿ ಬಿಡ್ಬೇಕಿನ್ನಂತಂದ್ಲು, ಯಾಕಂದ್ರೆ ಅಷ್ಟು ಖುಷಿ ಆತಕಿಗೆ. ತನ್ನ ಕೆಲಸ ಆತಂತೇಳಿ ತಿಳ್ಕೊಂಡು ದಿನ ಮಟ್ಟಕ್ಕೆ ಹೋಗೋದು ಬರೋದು ಚಾಲು ಮಾಡಿದ್ಲು. ಭಕ್ತಿ ಅಂತಳಾದಂಗೆ ನಟನೆ ಮಾಡಕತ್ಲು. ಮಧ್ಯಾಹ್ನ ವಿಶ್ರಾಂತಿ ಆದ ನಂತರ ಸಿದ್ಧಾರೂಢಪ್ಪಗಳು ಭಕ್ತರು ಏನಾರೇ ಕೊಟ್ಟಂತಹ ಪ್ರಸಾದವನ್ನು ಸ್ವಲ್ಪ ಸ್ವೀಕಾರ ಮಾಡ್ತಿದ್ರು. ಆಕೆಗೆ ಗೊತ್ತಾಗಿತ್ತು. ಹಾಗಾಗಿ ಒಂದಿನ ಚಕ್ಲಿ, ಒಂದಿನ ಬೇಸನ ಉಂಡೆ, ಒಂದಿನ ಜೋಳದ ವಡೆ, ಹಿಂಗೆ ಒಂದು 8-10 ದಿವಸ ದಿನ ಒಂದೊಂದು ಥರ ಪ್ರಸಾದ ಮಾಡ್ಕೊಂಡು ಬಂದಳು. ಸ್ವಲ್ಪ ಯಾಕಾಗಲಿ ಸಿದ್ಧಾರೂಢರಕ್ಕಿ ಪ್ರಸಾದ ಸ್ವೀಕಾರ ಮಾಡ್ತಿದ್ರು. ಒಂದು ದಿವಸ ಮನೆಯೆಲ್ಲ ಘಮ ವಾಸನೆ ಬರೋ ಹಂಗೆ ವಿಶೇಷವಾದ ಮಸಾಲೆ ಹಾಕಿ ಬಿರಂಜಿಯನ್ನು ಮಾಡಿದ್ಲು. ಅದಕ್ಕೆ ಆ ತೀಕ್ಷ್ಣವಾದಂಥ ವಿಷವನ್ನು ಬೆರೆಸಿದಳು. ಅದನ್ನು ಪಾತ್ರೆ ಒಳಗೆ ತುಂಬಿಕೊಂಡು ಮಟ್ಟಕ್ಕೆ ಬಂದಳು. ಆಕಿದು ಪುಣ್ಯಗಟ್ಟಿತ್ರಿ, ಪ್ರಾರಬ್ಧ ನೋಡ್ರಿ ಆಕಿದು. ಸಿದ್ಧಾರೂಢರೊಬ್ಬರ ಕುಂತಿದ್ರು. ನಾಗಾನಂದ್ರಂದ್ರೆ ದೇವರ ಹುಬ್ಬಳ್ಳಿ ನಾಗಭೂಷಣ ಶಿವಯೋಗಿಗಳಷ್ಟು ಅಲ್ಲೇ ನಿಂತಿದ್ದರು. ಸ್ವಲ್ಪ ಹೊತ್ತು ಬಿಟ್ಟು ಅವರು ಮಠದಾಗ ಒಳಗೆ ಹೋದರು. ಮುದುಕಿ ಸೀದಾ ಎಲ್ಲಿ ಬಂತಪ್ಪ ಅಂದ್ರೆ ಸಿದ್ಧಾರೂಢರಂತಕ್ಕೆ ಬಂದಳು. ದೀರ್ಘದಂಡ ನಮಸ್ಕಾರ ಹಾಕಿದ್ಲು. ನೋಡ್ರಿ, ಅಪ್ಪ ಬಿಸಿ ಬಿರಂಜಿಯನ್ನು ಮಾಡ್ಕೊಂಡು ಬಂದನಿ, ಸ್ವಲ್ಪ ಊಟ ಮಾಡಿರಿ ಅಂದ್ಲು. ಅರೇ, ಸ್ವಲ್ಪ ಹೊತ್ತಿನ ಹಿಂದೆ ಉಣ್ಕಲ್ಲದ ಭಕ್ತರು ಬುತ್ತಿ ಕಟ್ಕೊಂಡು ಬಂದಿದ್ರವ. ಹೊಟ್ಟೆ ತುಂಬ ಪ್ರಸಾದ ಮಾಡಿ ಕುಂತನ ಮಗಳ. ಒಂದು ಸಲ ಊಟ ಆತಂದ್ರೆ
ನಾವು ಹೊಳ್ಳಿ ಉಣ್ಣುದಿಲ್ಲವ್ವ ಅಂದರು. ಆವಾಗ ನಿಮ್ಮ ಸಲುವಾಗಿನ ಇದನ್ನು ಮಾಡ್ಕೊಂಡು ಬಂದೇನಿ ರೀ ಅಪ್ಪ ಅಂತಂದ್ಲು. ಸಿದ್ಧಾರೂಢರು ಅಂತ ನನಗೆ ಗೊತ್ತೈತೆ ಅವ್ವ, ನನ್ನ ಸಲುವಾಗೇ ಮಾಡ್ಕೊಂಡು ಬಂದು, ಆದ್ರೆ ಒಂದು ಮುಂಡ ಮೇಲೆ ಮತ್ತೊಮ್ಮೆ ಉಣ್ಣುದಿಲ್ಲವ್ವ ಅಂದರು. ಮುದುಕಿಗೆ ನಿರಾಸೆ ಆತು. ಯಪ್ಪ, ನಾ ಬಡವಿ, ಇದನ್ನು ಒಮ್ಮೆ ಮಾಡ್ಕೊಂಡು ಬರಾಕನ ಎಷ್ಟು ತ್ರಾಸು ಮಾಡ್ಕೊಂಡೀನಿ. ತ್ರಿಕಾಲಜ್ಞಾನಿಯಾದಂಥ ವಾತ್ಸಲ್ಯ ಮಹಿಮೆ ಆದಂಥ ನಿನಗೆ ಇದು ಗೊತ್ತಾಗಲಿಲ್ಲನಪ್ಪ. ನನಗೂ ಇವತ್ತು ಉಪಾಸನ ಗತಿ. ನಿಮಗೆ ಉಣಿಸಿ ಶೇಷ ಪ್ರಸಾದವನ್ನು ನಾ ಉಣಬೇಕೆಂದಿದ್ದೆ, ಅದಕ್ಕೂ ನನಗೆ ಪುಣ್ಯ ಇಲ್ಲ ಅಂತ ಮುದುಕಿ ಅಳಕತ್ಲು. ಸ್ಮಶಾನದ ಕಿಚ್ಚಾದ್ರೆ ಏನು, ಮನೆಯಾಗಿನ ಒಲೆಯಾಗಿನ ಕಿಚ್ಚಾದ್ರೆ ಏನು, ಬೆನ್ನಿಗೆ ಕರಗುವುದು ಒಂದ ಗೊತ್ತಲ್ಲ. ಹಂಗೆ ಕಪಟಿಯ ನಟನೆಯ ಮಾತಿಗೂ ಸಹಿತ ಸಿದ್ಧಾರೂಢರ ಮನಸ್ಸು ಕರಗಿತು. ಅವರು ಒಂದು ಮಾತಂದ್ರವ್ವ, ನಿನ್ನ ಮಾತು ಸತ್ಯ, ನನಗೆಲ್ಲ ಗೊತ್ತಾಗತೈತಿ. ನಿನಗೆ ನಿರಾಸೆ ಆದ್ರೆ ಅದು ನನಗೆ ಸಹಿಸೋಕ್ಕಾಗೋದಿಲ್ಲ. ಒಂದೇ ಒಂದು ತುತ್ತ ನೀನೇ ಬಾಯಿ ಒಳಗೆ ಹಾಕಿಬಿಡು ನನಗೆ ಅಂಥೇಳಿ ಸಿದ್ಧಾರೂಢರು ಬಾಯಿ ತೆಗೆದ್ರಂತ ನೋಡ್ರಿ. ಅಂತ ಹೇಳಿಕ್ಯಾರ. ಯಾವ ಮಹಾತ್ಮ ಭಕ್ತ ಕುಲಕೋಟಿಗೆ ಅಮೃತ ಪ್ರಮಾಣವಾದಂತಹ, ಅಮೃತಕ್ಕೂ ಮಿಗಿಲಾದಂತಹ ಕೈತುತ್ತನ್ನು ಮಾಡಿ ಪ್ರಸಾದವನ್ನು ಭಕ್ತರ ಬಾಯಿಯೊಳಗೆ ಹಾಕ್ತಿದ್ದ ಅದೇ ಪರಮಾತ್ಮ ಒಬ್ಬ ನೀಚ ಭಕ್ತಳು ಕೊಡುವಂತಹ ವಿಷಭರಿತವಾದಂತಹ ಅನ್ನಕ್ಕೆ ಸಣ್ಣ ಕೂಸಿನಂಗೆ ಬಾಯಿ ತಕ್ಕೊಂಡು ಕುಂತಾನ. ಎಂಥ ಪರಮಾತ್ಮ ಇರ್ಬೋದು, ಎಂಥ ಪರಮಾತ್ಮ ಇರ್ಬೋದಂತ ಅದನ್ನು ಸ್ವೀಕಾರ ಮಾಡಿ ಹೇಳ್ತಾರೆ. ಯವ್ವ, ಮಿಕ್ಕ ಪ್ರಸಾದವನ್ನು ನಾ ಸ್ವೀಕಾರ ಮಾಡ್ತೇನಂತ ಹೇಳಿದೆ, ಹಂಗೆ ಮಾಡಿ ಗಿಡಿವ, ನಾ ಏನೋ ತಡ್ಕೋತೇನೆವ್ವ, ಆದ್ರೆ ಇಷ್ಟೊಂದು ರುಚಿಯಾದಂಥ ಪ್ರಸಾದ ರುಚಿಯನ್ನು ಸಹಿಸುವಂತಹ ಶಕ್ತಿ ನಿನಗಿಲ್ಲ. ಇದನ್ನು ಒಯ್ದು ಭೂಮಿಯೊಳಗೆ ತೆಗೆದು ಹುಗಿವ. ಯಾವ ಪಶು ಪಕ್ಷಿಗಳಿಗೂ ಸಹಿತ ಇದು ಸಿಗಬಾರ್ದವ. ಲಘುನ ಮನೆಗೆ ಹೋಗು. ಬಂಗಾರದ ಆಸೆ ಭಾಳ ಕೆಟ್ಟವೆ, ದುಡ್ಡಿನ ಆಸೆ ಭಾಳ ಕೆಟ್ಟವೆ ಅಂತಂದರು. ನೀ ಇಲ್ಲೇ ನಿಂತಂದ್ರೆ ಭಕ್ತರು ಬಂದು ನಿನಗೆ ತೊಂದರೆ ಕೊಡ್ತಾರವ, ನೀ ಹೋಗಂದರು. ತನ್ನ ಒಂದು ದುಷ್ಕೃತ್ಯ ಸಿದ್ಧಾರೂಢರಿಗೆ ಗೊತ್ತಾಗೈತಂತಕೀಗ ತಿಳಿತು ನೋಡ್ರಿ. ಭಯ ಹುಟ್ಟಿತ, ಮೈ ನಡಗಾಕತ್ತು. ಹಂಗೆ ಗಡಬಡಿಸಿ ಏನು ಮಾಡ್ದೆ ಅಂದ್ರೆ, ಓಡಾಕತ್ತಳ, ಖರೆ ಮತಿ ಭ್ರಾಂತಿ ಆದಂಗೆ ಆಗೈತಿ. ಆಕಿ ಸಮಾಜದೊಳಗೆ ಕಾಣುವಂಥ ಮನುಷ್ಯರು, ದನಗಳು, ಕಂಬ, ಚೀಲ ಎಲ್ಲ, ಕೆರೆ, ಕಲ್ಲ, ಗಿಡ ಎಲ್ಲ ಸಿದ್ಧಾರೂಢ ರೂಪದೊಳಗನ ಕಾಣಕತ್ತು. ಸಿದ್ಧಾರೂಢ ಸಿದ್ಧಾರೂಢ ಅಂತ ಹೇಳಿ ಕಣ್ಣೊರೆಸ್ತಿದ್ಲು. ಮಲಿಗೆ ಬಿದ್ದು ಹೊಳ್ಯಾಡಕತ್ಲು. ಈ ಕಡೆ ವಿಷಾನ್ನವನ್ನು ಉಂಡಂತಹ ಸಿದ್ಧಾರೂಢರು ಇದನ್ನು ಯಾರ ಮುಂದೂ ಸುದ್ದಿ ಹೇಳಲಿಲ್ಲ. ನನಗೆ ವಿಷ ಉಣಿಸೋದರಿಂದ ಅವರಿಗೆ ಸುಖ ಆಕ್ಕತ್ತಂದ್ರೆ ಆಗಲಿ, ಅವರ ಒಂದು ಪಾಪದಿಂದ ಆಗುವಂತಹ ದುಃಖವನ್ನು ನಾ ಅನುಭವಿಸಿ ಸಹಿಸಿ ಪರಲೋಕದೊಳಗೂ ಸಹಿತ ಅವರಿಗೆ ಸುಖಾನ ಸಿಗಲಂಥೇಳಿ ಹಾರೈಸ್ತೇನಂಥೇಳಿ ಸಿದ್ಧಾರೂಢರು ವಿಷವನ್ನು ಕೊಟ್ಟವಳಿಗೆ ವಿಷವನ್ನು ಕೊಟ್ಟು ಕಳಿಸಿದವರಿಗೂ ಸಹಿತ ಹರಸಿ ಮಲ್ಕೊಂಡ್ರಂತ ನೋಡ್ರಿ. ಬ್ರಹ್ಮಾನಂದ ಭರಿತನಾದಂಥ ಆ ರಸ ಋಷಿ ಸಿದ್ಧಾರೂಢರಿಗೆ ಅಮೃತನೂ ಅಷ್ಟ, ವಿಷಾನೂ ಅಷ್ಟ. ಅದಕ್ಕೆ ಅವರನ್ನು ನೀಲಕಂಠ ಅಂತ ಹೇಳಿ ಕರೆದ್ರು. ಬೆಳಗಾತು. ಸಿದ್ಧಾರೂಢರ ಮ್ಯಾಲೆ ಹೇಳಕ್ಕೆ ಪ್ರಯತ್ನ ಮಾಡಕತ್ತಾರ, ಆಗಲಿಲ್ಲ. ಮೈಯಾಗೆಲ್ಲ ಬೆಂಕಿ ಹಾಕಿದಂಗೆ ಆಗೈತಿ. ನರಗಳಿಗೆಲ್ಲ ಸೂಜಿ ತೊಗೊಂಡು ಚುಚ್ಚಿದಂಗೆ ಆಗಕತ್ತೈತಿ. ಶಿಷ್ಯರು ಬಂದು ಸಿದ್ಧಾರೂಢರ ಮುಖ ನೋಡ್ತಾರೆ. ಮೈ ಮ್ಯಾಲೆಲ್ಲ ದೊಡ್ಡ ದೊಡ್ಡ ಗುಳ್ಳೆದ್ದಾವ. ಪೂರ್ತಿ ಶರೀರ ಬಾತು ಹೋಗೈತಿ. ಕಣ್ಣೊಳಗೆ ರಕ್ತ ಚಿಮ್ಮಿದಂಗೆ ಆಗಕತ್ತೈತಿ.
ನಾಲಿಗೆ ದಪ್ಪಾಗಿ ಹೊರಗೆ ಬಿದ್ದೈತಿ. ಇದನ್ನು ಹೇಳಕ್ಕೆ ಸಹಿತ ಪಾಪ ಹತ್ತೈತೇನೋ ಅಂತ ಅನ್ನಿಸ್ತೈತಿ. ಆದರೆ ಇಲ್ಲಿ ಬರೆದಿದ್ದನ್ನು ಹೇಳಬೇಕು. ಅಯ್ಯೋ ಅಪ್ಪ, ಇದೇನಾಗಿದೆ ಅಂತ ಹೇಳಿಕಾರ ಎಲ್ಲರೂ ನೋಡಾಕತ್ತಾರ. ಮಾತಾಡೋಕ್ಕೆ ಸಾಧ್ಯವಿಲ್ಲ. ಆದ್ರೂ ಸಹಿತ ಭಕ್ತರಿಗೆ ಕೈ ಸೊನ್ನೆ ಮಾಡಿ ಸುಮ್ಮನೆ ಇರ್ರಿ ಅಂತ ಹೇಳಾಕತ್ತಾರ. ಕಾಡಿಗಿಚ್ಚಿನಂಗೆ ಸುದ್ದಿ ಹಬ್ಬಿತು. ವೈದ್ಯರು ಬಂದು ತಪಾಸಣೆ ಮಾಡಿದರು. ಬಹಳ ತೀಕ್ಷ್ಣ ವಿಷವನ್ನು ಇವರಿಗೆ ಹಾಕಿದಾರ. ಇಂಥ ಒಂದು ಪರಿಸ್ಥಿತಿಯನ್ನು ನಾವೆಂದೂ ನೋಡಿದ್ದಿಲ್ಲ ಅಂಥೇಳಿ ವೈದ್ಯರು ಸಹಿತ ಕಣ್ಣೀರು ಹಾಕಕತ್ತಾರ. ಇವರು ಬದುಕುವುದು ಕಷ್ಟ ಅಂದರು. ಶಿಷ್ಯರು, ಭಕ್ತರು, ಸಾಧುಗಳು, ಹೆಣ್ಣುಮಕ್ಕಳು, ಸಣ್ಣ ಹುಡುಗರು ಎಲ್ಲರೂ ಎದೆ ಬಡ್ಕೊಂಡು ಅಳ್ತಿದ್ರಂತಲ್ಲಿ. ನಮ್ಮನ್ನು ರಕ್ಷಿಸುವಂತಹ ಸದ್ಗುರುನಾಥ ಅವನ ಸಂಕಟದಲ್ಲಿ ಸಿಕ್ಕಿರುವಾಗ ನಮ್ಮನ್ನು ಯಾರು ಉಳಿಸೋರು? ಎಲ್ಲರಿಗೂ ಅಮೃತವನ್ನೇ ಉಣಿಸುವವನಿಗೆ ಯಾರು ವಿಷ ಉಣಿಸಿದರು? ಎಲ್ಲರಿಗೂ ಹಿತ ಬಯಸುವ ಪರಮಾತ್ಮನಿಗೆ ಯಾರು ಕೆಡಕು ಬಗೆದರು? ನಾವು ಯಾರಿಗೆ ಮೊರೆ ಹೋಗೋಣ? ಹೇಗೆ ಮಾಡೋಣ? ಯಾರಿಗೆ ನಮ್ಮ ಕರೆ ಕೇಳಿತಂತ ಹೇಳಿಕಾರ ಎಲ್ಲರೂ ಅಳಾಕತ್ತರು. ಸಿದ್ಧಾರೂಢರು ಮತ್ತು ಶಾಂತಚಿತ್ತರಾಗಿನ ಸನ್ನಿಹ ಮಾಡಿ ಹೇಳಕತ್ತಾರ, ಯಾರು ಹೆದರಬೇಡ್ರಿ ಅಂಥೇಳಿ ಸುಮ್ಮನೆ ಮಲ್ಕೊಂಡಾರ. ಭಕ್ತರು ಯಾರೂ ಉಣ್ಲಿಲ್ಲ, ಮಲಗಲಿಲ್ಲ, ಶಾಸ್ತ್ರ ನಡೀಲಿಲ್ಲ. ನೀರವ ಮೌನ ಆವರಿಸಿತು ಸಿದ್ಧಾರೂಢರ ಮಠದೊಳಗೆ. ಉಜ್ಜನವರು ಸಿದ್ದಪ್ಪ, ಲಕ್ಷ್ಮವ್ವ ಕಣ್ಣೀರು ಸುರಿಸುವಂತ ಅಲ್ಲೇ ಕುಂತಾರ. ನಾಗಾನಂದರು, ಹುಚ್ಚಮ್ಮ, ಗದಿಗೆಮ್ಮ, ಸಪಾರಿ ತುಕ್ಕಪ್ಪ, ದಿವುಟಿ ಭೀಮಣ್ಣ, ಉಪ್ಪಿನ ಬಸಪ್ಪ, ಚನ್ನಮಲ್ಲಪ್ಪ, ಇನ್ನೂ ಅಸಂಖ್ಯಾತ ಭಕ್ತರು ಕಣ್ಣೀರು ಸುರಿಸುವಂತ ಸುಮ್ಮನೆ ಕುಂತಾರ. ಎಲ್ಲರೂ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಾಕತ್ತಾರ. ಎಲ್ಲರೂ ಸಿದ್ಧರ ಪ್ರಾಣ ಉಳಿದ್ರೆ ಸಾಕಂತ ಅನ್ನಕತ್ತಾರ, ಪ್ರಾರ್ಥನೆ ಮಾಡಕತ್ತಾರ. 15ನೆಯ ದಿವಸ ಅಂತಾರೆ ನೋಡ್ರಿ. 15 ದಿವಸ ಆದ ನಂತರ ಎಲ್ಲ ವಿಷದ ಪ್ರಮಾಣ ಕಡಿಮೆಯಾಗಿ ಸಿದ್ಧಾರೂಢರು ಸ್ವಸ್ಥರಾಗಿ ಮ್ಯಾಲೆದ್ದು ಸ್ವಲ್ಪ ನೀರು ಕುಡಿದ್ರು. ಎಲ್ಲರಿಗೂ ಸಂತೋಷ ಆಯಿತು. ಆನಂದ ಬಾಷ್ಪಗಳನ್ನು ಸುರಿಸಿದರು. ಸದ್ಗುರುನಾಥ, ನಾವು ಧನ್ಯರಾದೆವು ಅಂತ ಆನಂದ ಬಾಷ್ಪ ಸುರಿಸಾಕತ್ತಾರ. ಆವಾಗ ಸಿದ್ಧಾರೂಢರು ಹೇಳಕತ್ತಾರ, ನಿಮ್ಮ ಮುಕ್ಷತ್ವನ ನನ್ನನ್ನು ಉಳಿಸ್ತಪ್ಪ ಅಂಥೇಳಿ ಎಲ್ಲರಿಗೂ ಹೇಳಕತ್ತಾರ. ಅತ್ತ ವಿಷ ಕೊಟ್ಟ ಮುದುಗಿ ಮಲಗಿದಲ್ಲಿನ ಸಾಯುವಂತಹ ಪರಿಸ್ಥಿತಿ ಬಂತು. 16ನೇ ದಿವಸ ನೋಡ್ರಿ. ಸಿದ್ಧಾರೂಢರಿಗೆ ಗೊತ್ತಾತದು. ನೇರವಾಗಿ ಆಕೆಯ ಮನೆಗೆ ಹೋಗಿದ್ದಾರೆ. ಎಲ್ಲರಿಗೂ ಗೊತ್ತಾಗೈತಿ ಇದ ಮುದುಕಿ ಸಿದ್ಧಾರೂಢರಿಗೆ ವಿಷವನ್ನು ಹಾಕೈತಿ ಅಂಥೇಳಿ. ಆಕೆ ಮಗ ಸಹಿತ ಬೈಯಾಕತ್ತಾನ. ಆವಾಗ ಆ ಮಗನಿಗೆ ಸಿದ್ಧಾರೂಢರ ಬುದ್ಧಿ ಹೇಳಕತ್ತಾರ, ನೋಡಪ್ಪ, ತಾಯಿಗೆ ಬೈಬಾರ್ದಪ್ಪ, ಅವಳ ತಪ್ಪೇನಿಲ್ಲ. ನನ್ನ ಪ್ರಾರಬ್ಧ ಅವಳ ಕೈಯಿಂದ ಹಂಗೆ ಮಾಡಿಸೈತಿ. ಅವಳ ಬರೀ ನಿಮಿತ್ತ ಮಾತ್ರ. ಅವಳ ಅವಸಾನ ಸಮೀಪ ಬಂದೈತಿಪ್ಪ. ಆಕೆ ಸತ್ತ ಮೇಲೆ ಮಗನಾಗಿ ನಿಂತು ಆಕೆಯ ಅಂತ್ಯ ಸಂಸ್ಕಾರವನ್ನು ವಿಧಿಪೂರ್ವಕವಾಗಿ ಮಾಡಂಥೇಳಿ ಸಿದ್ಧಾರೂಢರು ಹೇಳಿ ಮಟ್ಟಕ್ಕೆ ಬಂದಾರ. ಅಲ್ಲಿ ಮುದುಕಿ ಸತ್ತೈತಿ ನೋಡ್ರಿ. ಎಂಥ ಕರುಣಾಮಯಿ ಸಿದ್ಧಾರೂಢರು. ಇದನ್ನೆಲ್ಲ ನೋಡಿದಂತಹ ಗುರುನಾಥಾರೂಢರು ಮೌನವಾಗಿ ಬಿಟ್ರಂತ ನೋಡ್ರಿ. ಮತ್ತು ಮೊದಲ ಮಾತು ಕಡಿಮೆ ಅಂಥದ್ರೊಳಗೆ ಗುರುನಾಥಾರೂಢರ ಒಂದು ಬಾಹ್ಯ ಪ್ರಜ್ಞೆನ ಇಲ್ಲದಂಗೆ ಆಗಿಬಿಟ್ಟಿತ್ತಂತ. ಆದಷ್ಟು ಅಂತರ್ಮುಖಿಗಳಾಗಿನ ಇರಾಕ ಅವರು ಕುಂತಾಗ, ನಿಂತಾಗ, ಮಲ್ಕೊಂಡಾಗ ಯಾವಾಗಲೂ ಸಹಿತ ಸಿದ್ಧರ ಧ್ಯಾನದೊಳಗನ ಗುರುನಾಥಾರೂಢರು ಉಳಿದ್ರು. ಬರೀ 20 ವರ್ಷ ಗುರುನಾಥಾರೂಢರಿಗೆ. ಆವಾಗ ಕೆಲವು ಜನ ಅಂದ್ರಂತಪ್ಪ, ಇಷ್ಟು ಕಾಡುವಂಥ ದುಷ್ಟರಿಗೆ ನೀವು ಶಿಕ್ಷಾ ಕೊಡೋದಿಲ್ಲ, ಅವರನ್ನು ಮತ್ತು ಪ್ರೀತಿನ ಮಾಡ್ತೀರಿ, ನಮ್ಮಂಥವ್ರನ್ನ ಕಾಡಿದಂಗೆ ಮಾಡ್ತೀರಿ ಅಂತಂದರು. ಸಿದ್ಧಾರೂಢರು ನಕ್ಕ ಸುಮ್ಮನೆ ಆಗಿಬಿಟ್ರು.
ಅಷ್ಟು ಅನ್ಕೂಡ್ದ ಅಲ್ಲೊಬ್ಬ ಹೆಣ್ಮಗಳು ಬಂದಳು. ಓಡಿ ಬಂದಕ್ಕಿನ ನಮಸ್ಕಾರ ಮಾಡವಿ. ಅಪ್ಪ ನಂದೊಂದು ಮಾತ್ರಿ ಅಂದ್ಲು. ಯಾವ ಮಾತುವೇ ನಿರ್ಭೀತಳಾಗಿ ಹೇಳಂದ್ರು ಸಿದ್ಧಾರೂಢರ ತಂದೆ. ನನಗೆ 6 ಮಕ್ಳು ಅದಾರ ರೀ. 5 ಮಕ್ಕಳು ಭಾಳ ಚಲೋ ಅದಾರ ರೀ. ಮತ್ತು ತಮ್ಮ ಕಾಲ ಮೇಲೆ ತಾವು ನಿಂತು ಭಾಳ ಪ್ರೀತಿಯಿಂದ ಜೀವನ ನಡೆಸಿದಾರೆ ರೀ. ಆದ್ರೆ 6ನೇ ಮಗ ಮಾತ್ರ ಕುಡಿಯೋದು ತಿನ್ನೋದು ಎಲ್ಲ ಹೊಲಸು ಚಟ ಕಲಿತ ದುಡ್ದದ್ದನ್ನೆಲ್ಲ ಹಾಳು ಮಾಡಿ ಮನೆ ಆಸ್ತಿ ಸಹಿತ ಮಾರಿದಾನ್ರಿಪ್ಪ. ಅದಕ್ಕೆ ನಿಮ್ಮ ಹಂತಕ್ಕೆ ಬಂದಿನಿ ಅಂದ್ಲಕ್ಕಿ. ಆವಾಗ ಸಿದ್ಧಾರೂಢರಂದರು, ಅಲ್ವಾ 5 ಮಂದಿ ಅದಾರು, 5 ಮಂದಿ ಚಲೋ ಇದ್ದವ್ರ ಜೋಡಿ ನೀನು ಉಳಿದ ನಕ್ಕೊಂತ ಬಾಳೆ ಮಾಡೋದು ಬಿಟ್ಟು ಅವಂದು ಯಾಕೆ ಚಿಂತೆ ಮಾಡಾಕತ್ತಿ ಅಂದರು ಸಿದ್ಧಾರೂಢರು. ಆವಾಗ ಆಕೆ ಅಂದ್ಲು, ಯಪ್ಪ ಹೆಂಗೆ ರೀ, 100 ಮಂದಿ ಇದ್ದರೂ ಸಹಿತ ಮಕ್ಕಳನ್ನ ಅಲ್ರಿಪ್ಪ. ಆ ಮಗ ಅದು ಆರಾಮಾಗಬೇಕು, ಅದು ಚಲೋ ಆಗ್ಬೇಕಂಥೇಳಿ ತಾಯಿ ಆಸೆ ಇರೋದನ್ನ ಅಲ್ರಿಪ್ಪ. ಅದಕ್ಕೆ ನನಗೆ ಅವರೆಲ್ಲರಿಗಿಂತನೂ ಹೆಚ್ಚು ಚಿಂತೆ ಆ ಮಗಂದನ ಹತ್ತೈತ್ರಿಪ್ಪ ಅಂತಂದ್ಲು. ಆವಾಗ ಸಿದ್ಧಾರೂಢರ ನಕ್ಕು, ನಾಳೆ ನಿನ್ನ ಮಗನ ಮಟ್ಟಕ್ಕೆ ಕರ್ಕೊಂಡು ಬಾವ ಅಂದರು. ಆವಾಗ ಸಿದ್ಧಾರೂಢರಿಗೆ ಪ್ರಶ್ನೆ ಮಾಡಿದಂಥ ಭಕ್ತರಿಗೆ ಸಿದ್ಧಾರೂಢರು ಹೇಳಕತ್ತಾರ, ನೋಡಿದ್ರೇನಪ್ಪ, ನೋಡಿದ್ರ್ಯಾ ತಾಯಿ ಹೆಂಗೆ ಚಲೋ ಇದ್ದ ಮಕ್ಕಳಕ್ಕಿಂತ ಹೆಚ್ಚು ಕೆಟ್ಟು ಹೋದಂಥ ಮಕ್ಕಳದ ಚಿಂತೆ ಮಾಡ್ತಾಳೋ ಹಂಗೆ ನನಗೆ ಚಲೋ ಇದ್ದವ್ರೂ ಮಕ್ಕಳನ್ನ, ಕೆಟ್ಟಿದ್ದವ್ರೂ ಮಕ್ಕಳನ್ನಪ್ಪ. ಕೆಟ್ಟಿದ್ದವ್ರನ್ನ ಹೆಂಗಾರೆ ಮಾಡಿ ಚಲೋ ಮಾಡ್ಬೇಕನ್ನೋ ಚಿಂತೆ ನನಗಿರ್ತೈತಿಪ್ಪ. ಅದಕ್ಕೆ ನಾ ಹಿಂಗೆ ಮಾಡ್ತೀನಿ ಅಂತ ಹೇಳಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢರು. ಅಂಥವರನ್ನು ಪಡೆದಂಥ ನಾವು ಧನ್ಯರು.